ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸವಸುದ್ದಿ ಗ್ರಾಮದ ವಕೀಲರಾದ ಸಂತೋಷ್ ಪಾಟೀಲ್ರನ್ನ ಕೆಲವು ಕಾಣದ ಕೈಗಳು ಅಪಹರಿಸಿದ್ದಾರೆ ಎಂದು ಅವರ ಪತ್ನಿ ರೇಖಾ ಪಾಟೀಲ್ ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಏಪ್ರಿಲ್ 29ರಂದು ದೂರು ದಾಖಲಿಸಿದ್ದಾರೆ. ದೂರಿನ ಆಧಾರದ ಮೇಲೆ ತನಿಖೆ ಕೈಗೊಂಡ ರಾಯಭಾಗ ಪೊಲೀಸ್ ಅಧಿಕಾರಿಗಳು ಖಾನಾಪುರ ರಾಮನಗರದ ಘಾಟದಲ್ಲಿ ಹತ್ಯೆ ಮಾಡಿ ಸುಟ್ಟು ಹಾಕಿದ ಕಳೆಬರಹ ಪತ್ತೆಯಾದ ಹಿನ್ನೆಲೆಯಲ್ಲಿ ಡಿಎನ್ಎ ಪರೀಕ್ಷೆಯಲ್ಲಿ ದೃಢವಾಗಿತ್ತು. ವಕೀಲ ಸಂತೋಷ್ ಪಾಟೀಲ್ ಹತ್ಯೆಯಾದ ಆರೋಪದ ಮೇಲೆ A1 ಆರೋಪಿಯಾದ ಶಿವನಗೌಡ ಪಾಟೀಲ್ ಹಾಗೂ ಭರತೇಶ್ ಕೋಳಿಯವರನ್ನ ರಾಯಭಾಗ ಪೊಲೀಸರು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ ಘಟನೆ ಜರುಗಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸವಸುದ್ದಿ ಗ್ರಾಮದ ವಕೀಲ ಸಂತೋಷ್ ಪಾಟೀಲ್ ಅವರನ್ನ ಹತ್ಯೆ ಮಾಡಿಸಿ ಶಿವಗೌಡ ಪಾಟೀಲ್ ಮತ್ತು A2 ಆರೋಪಿ ಭರತೇಶ್ ಕೋಳಿ ತಲೆಮರೆಸಿಕೊಂಡು ಕುಳಿತಿದ್ದ A1 ಆರೋಪಿ ಹಾಗೂ A2 ಆರೋಪಿಯನ್ನ ಹೆಡೆಮುರಿ ಕಟ್ಟಿ ರಾಯಭಾಗದ ನ್ಯಾಯಾಲಯಕ್ಕೆ ರಾಯಭಾಗ ಪೊಲೀಸರು ಹಾಜರುಪಡಿಸಿದ್ದಾರೆ. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.